ನನ್ನ ಹಸ್ಬೆಂಡ್ ಕಳ್ದೋಗ್ಬಿಟ್ಟಿದ್ದಾನೆ ಎಲ್ಲೋ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಸಿದ್ಧಾರ್ಥ ಅವರೇ? ಕಾಫಿ ಕುಡಿದ್ಮೇಲೆ ಹೇಳ್ತೀನಿ. ಬಾಯ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇಲ್ಲಿ ರಿವರ್ ಇದೆ, ರಿವರ್ ಪಕ್ಕ ನಾವಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಏನು ಸ್ಪೆಷಲ್ ಅಂತಂದರೆ, ಇವತ್ತು ಆ್ಯಕ್ಚುಲಿ ಸಂಡೇ. ಸೊ ಎವ್ರಿ ವೀಕು ಪಾಪ ಅವನಿಗೆ ಫುಲ್ ಕೆಲಸ ಇರ್ತಿತ್ತು, ಟೈಮ್ ಸಿಗ್ತಿರ್ಲಿಲ್ಲ. ಸೊ ಇವತ್ತು ನಾವು ಪಿಕ್ನಿಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಅದು ಐಡಿಯಾ ನಂದೇ ಗೈಸ್, ನಂದು. ಸೊ ಪಿಕ್ನಿಕ್ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಏನೇನು ಪ್ರಿಪೇರ್ ಮಾಡ್ಕೋತೀವಿ ಅಂತ ನಿಮಗೆ ತೋರಿಸ್ತೀವಿ. ಇವಾಗ ಫಸ್ಟ್ ನಾವು ಅಡುಗೆ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ, ಅದಕ್ಕೆ ಮಟನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಟನ್ ಬಿರಿಯಾನಿ ಮತ್ತು ಇನ್ನೊಂದು ಯಾವುದಾದ್ರೂ ಏನಾದರೂ ಟ್ರೈ ಮಾಡೋಣ ಹೊಸದಾಗಿ ಅಂತ. ಸೊ ಮಟನ್ ತರಕ್ಕೆ ಅಂತ ಹೋಗ್ತಿದ್ದೀವಿ. ಮಟನ್ ತರಕ್ಕೆ ಹೋಗೋಕ್ಕೂ ಮುಂಚೆ ಫಸ್ಟು ಬ್ರೇಕ್ಫಾಸ್ಟ್ ತಿನ್ಬೇಕು. ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋಣ. ಹೊಟ್ಟೆ ಸಿಕ್ತಿದ್ಯಾ ಜಾಸ್ತಿ? 1 ಗಂಟೆ ಆಯ್ತು ಬ್ರೇಕ್ಫಾಸ್ಟ್ ತಿಂದ್ರೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕಂತ ಬಂದಿದ್ದೀವಿ. ಬ್ರಂಚ್ ಗೈಸ್, ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ, ಸೊ ಬ್ರಂಚು ತಿನ್ಕೊಂಡು ಏನದು ಅವನಿಗೊಂದು ಕಾಫಿ ವ್ರಾಪು, ನನ್ಗೊಂದು ವ್ರಾಪ್ ಆರ್ಡರ್ ಮಾಡಿದ್ದೀವಿ. ತಿನ್ಬಿಟ್ಟು ಹೋಗ್ಬೇಕು. ಬಂತು ಗೈಸ್ ನಮ್ಮ ಬ್ರೇಕ್ಫಾಸ್ಟು. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್. ಫೇವ್ರೆಟ್ ಆ್ಯಂಡ್ ಹೆಲ್ದಿ ಆಲ್ಸೋ. ಇವಾಗ ಬ್ರೇಕ್ಫಾಸ್ಟ್ ತಿಂದ್ವಿ, ಕಾಫಿ ತಗೊಂಡು ಬಸ್ ಸ್ಟಾಪಿಗೆ ಹೋಗ್ತಾ ಇದೀವಿ. ಯೂಶಲಿ ನಾವು ಸಿಟಿಗೆ ನಡ್ಕೊಂಡು ಹೋಗ್ತಿದ್ವಿ ಇಷ್ಟು ದಿವಸ, ಬಟ್ ಇವತ್ತು ಟೈಮ್ ಆಗ್ಬಿಡುತ್ತೆ. ಆಲ್ರೆಡಿ 1 o'clock ಆಗ್ಬಿಟ್ಟಿದೆ. ಕೈ ಎಲ್ಲಿ ಹೊಡಿಲಿ? ಅದು ಆ ಕಡೆ ಹೋಗುತ್ಕಣೋ, ಆ ಕಡೆ ಹೋಗೋ ಬಸ್ನ ಸ್ಟಾಪ್ ಮಾಡಿಸ್ತಿರೋ ನೀವು ಒಬ್ನೇ ನನ್ನ ಕೈಲಿ. ಛೇ ಗೈಸ್, ನೋಡಿ ಎಂತ ಅನ್ಯಾಯ, ಘನಘೋರ ಅನ್ಯಾಯ ನಡೀತಿದೆ ನನಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಸಿದ್ಧಾರ್ಥ ಅವರೇ? ಕಾಫಿ ಕುಡಿದ್ಮೇಲೆ ಹೇಳ್ತೀನಿ. ಬಾಯ್. ನೋಡಿ ಗೈಸ್, ಕಾಫಿ ತಗೊಂಡು ಇಲ್ಲ ಅಂದ್ರು 1 hour ಆಗಿದೆ, ಇನ್ನೂ ಕುಡಿತಾ ಇದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಮಟನ್ ತಗೊಂಡ್ ಬರಕ್ಕೆ ಅಂತ. ಸೇಮ್ ಪ್ಲೇಸ್ ಗೈಸ್, ಬಟ್ ಶೆಡ್. ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಒಂದು ಮಟನ್ ಶಾಪ್ ಇದೆ. ಅಲ್ಲಿ ಫ್ರೆಶ್ ಮಟನ್, ಚಿಕನ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಹೋಗಿ ತಗೊಂಡು ದೊಡ್ಡ ಲೆಗ್ ಸಿಗುತ್ತೆ, ಚಾಪ್ಸ್ ಮಾಡಿಸ್ಕೊಂಡು 2 kg ಜಾಲಿ ಫುಲ್ ಜಾಲಿ ಮಾಡ್ಬಿಟ್ಟಿದೆ ಪಿಕ್ನಿಕ್. ಇವಾಗ ಒಂದು ಸ್ವಲ್ಪ ಅಕ್ಕಿ ಬೇಕಿತ್ತು, ಅದನ್ನ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ. ಸೋನ ಮಸೂರಿ ಇಂಡಿಯನ್ ಸ್ಟೋರಲ್ಲೇ ಸಿಗೋದು. ಸೊ ಇಲ್ಲಿ ತಗೊಂಡು ಹೋಗ್ಬೇಕು. ನನ್ನ ಹಸ್ಬೆಂಡ್ ಕಳ್ದೋಗ್ಬಿಟ್ಟಿದ್ದಾನೆ ಎಲ್ಲೋ. ನೋಡಿ, ಇನ್ನು ಕಾಫಿ ಕುಡಿತಾನೇ ಇರ್ತಾನೆ, ಹೋಗೋವರೆಗೂ ಕುಡಿತಾ ಇರ್ತಾನೆ. ಬೇಡ ಇದೆ. ಇವಾಗ ನಾವು ಸ್ಪಟ್ ಶೆಡ್ಗೆ ಬಂದಿದ್ದೀವಿ. ಸ್ಪಟ್ ಶೆಡ್ಗೆ ಬಂದು ಸ್ವಲ್ಪ ಬೇರೆ ಶಾಪಿಂಗ್ ಎಲ್ಲ ಇತ್ತು, ಮುಗಿಸ್ಕೊಂಡು ಗ್ರೋಸರಿ ತಗೊಂಡು ಬಿರಿಯಾನಿಗೆ ಬೇಕಾಗಿರೋ ಎಲ್ಲ ಗ್ರೋಸರಿನ ತಗೊಂಡು ನಾವು ಇವಾಗ ಮಟನ್ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಗೈಸ್. ಮಟನ್ ಶಾಪ್ ತೋರಿಸ್ತೀನಿ ನಿಮಗೆ. ಇದೆ ಮಟನ್ ಶಾಪು. ಫುಲ್ ಫ್ರೆಶ್ ಮಟನ್ ಸಿಗುತ್ತೆ ನೋಡಿ. ಬೇಬಿ ಗೋಟು 19.99 kg ಇದೆ, ಅಂದರೆ ಅಪ್ರಾಕ್ಸಿಮೇಟ್ ಆಗಿ 1.5 ಆಗ್ಬೋದು ಅನ್ಸುತ್ತೆ. ನೋಡಿ, ದೊಡ್ಡ ತಗೋತಿದ್ದಾನೆ. ನೋಡಿ ಗೈಸ್, ಟೈಮ್ ಆಗಿದೆ ಏನೋ, ಒಂದು ಸ್ವಲ್ಪ ಪ್ರೆಗ್ನೆನೂ ಇಲ್ಲ ಅಲ್ವಾ ಪಾಪ? ಹ್ಞೂ ಅನ್ನೋ. ನಾವು ಗ್ರೋಸರಿ ಶಾಪಿಂಗ್ ಎಲ್ಲ ಮುಗಿಸಿ ಬರೋದೇ 6 o'clock ಆಗೋಯಿತು. ಬಟ್ ಸ್ಟಿಲ್ ಗಿವ್ ಅಪ್ ಮಾಡಿದೆ. ಅಡುಗೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಿದ್ವಿ. ಇವತ್ತು ನಾನು ಬಿರಿಯಾನಿ ಮತ್ತು ಮಟನ್ ಸುಕ್ಕ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಟನ್ ಸುಕ್ಕ ಟ್ರೈ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ನಾವು ಪ್ಯಾಕ್ ಮಾಡ್ಕೊಳ್ವಾಗ. ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಪ್ಯಾಕ್ ಮಾಡಿದ್ದೀವಿ. ಇವಾಗ ಹೊರಡಬೇಕು.
ಎಲ್ಲ ರೆಡಿ ಮಾಡ್ತಾ ಇದ್ದಾನೆ, ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ನಮ್ಮ ಪಾಪು ಅವರು. ಶೋ ಇವಾಗ ನಾವು ಹೊರಡ್ತೀವಿ. ಅಪ್ಪ ಹೆಂಗೆ ಕಾಣಿಸ್ತಿದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಿದ್ಯಾ? ಹೆಂಗೆ ಅನಿಸ್ತಾ ಇದೆ ನಿಮಗೆ? ನಾವು ಫಸ್ಟ್ ಟೈಮ್ ಆಚೆ ನೈಟ್ ಟೈಮ್ ಹಿಂಗೆ ಊಟ ತಿನ್ನಕ್ಕೆ ಹೋಗ್ತಿದ್ದೀವಿ. ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಖುಷಿನೇ ಕಾಣಿಸ್ತಿಲ್ವಲ್ಲ, ಅಲ್ಲಿ ಒಳಗಡೆ ಎನರ್ಜಿ ಇಲ್ವಲ್ಲ ಅದಕ್ಕೆ. ಪಾಪ ಇಬ್ರು ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ. ಬೆಳಿಗ್ಗೆ ಏನದ ತಿಂದಿದ್ದು? ರೋಲ್ ಒಂದು ತಿಂದಿದ್ದು ಅಷ್ಟೇ ಗೈಸ್. ಇಲ್ಲಿ ತನಕನೂ ಒಂದು ಸ್ವಲ್ಪನೂ ಏನೂ ತಿಂದಿಲ್ಲ. ಚೂರು ನೀರು ಕುಡ್ಕೊತಿದ್ವಿ, ಒಂಚೂರು ಎಳ್ನೀರು ಕುಡ್ಕೊಂಡಿದ್ವಿ ಅಷ್ಟೇ. ಸ್ವಲ್ಪ ಫ್ರೂಟ್ಸು ಅಷ್ಟೇ. ಸ್ವಲ್ಪ ಅಂದರೆ ನೋಡಿದ್ರಲ್ಲ ಆವಾಗಲೇ ತಿನ್ಸಿತ್ತು ಅಷ್ಟೇ ಫ್ರೂಟ್ಸ್ ತಿಂದಿರೋದು. ಇವಾಗ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಗೈಸ್. ನಾವು ಇವಾಗ ಟೈಮು 7:45 ಆಗಿದೆ. ಇವಾಗ ಅಲ್ಲಿ ರಿವರ್ ಸೈಡ್ ಕುತ್ಕೊಂಡು ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ಬಟ್ ಸ್ವಲ್ಪ ಲೇಟಾಗಿದೆ. ನಾವು ಬೇಗ ಬರ್ಬೇಕು ಅಂದ್ಕೊಂಡಿದ್ವಿ, ಅಲ್ಲಿಂದ ಬರೋಕ್ಕೆಲ್ಲ ಲೇಟಾಗಿ ಸ್ವಲ್ಪ ಟೈಮ್ ಆಯಿತು. ಬಟ್ ಇಟ್ಸ್ ಓಕೆ, ನಾವು ಎಂಜಾಯ್ ಮಾಡ್ತೀವಿ ಅಲ್ವಾ ಪಾಪ? ಸಕ್ಕದಾಗಿರುತ್ತೆ ಆಕ್ಚುಲಿ. ಏನು ಕಾಣಿಸ್ತಾನೆ ಇಲ್ಲ ಗಾಯ್ಸ್. ಯಾರು ಹೇಳಿದ ಏನು ಕಾಣಿಸ್ತಾ ಅಂತ? ಚೆನ್ನಾಗಿ ಕಾಣಿಸ್ತಿದೆ. ಹಾಂ ಓಕೆ. ಬಟ್ ಇಲ್ಲಿ ವೆಹಿಕಲ್ಸ್ ಬರುತ್ತಲ್ವಾ? ನಾವಿವಾಗ ಬಂದಿದ್ದೀವಿ. ಎಲ್ಲ ಸೆಟಪ್ ಮಾಡ್ತಿದ್ದಾನೆ, ನಾನು ಹೋಗ್ತೀನಿ ಇನ್ ಫ್ಯೂ ಸೆಕೆಂಡ್ಸ್. ಇಲ್ಲಿ ನೋಡಿ, ಇಲ್ಲೇ ನಮ್ಮ ಮನೆ. ಇಲ್ಲಿಂದ ಆ ಕಡೆ ಆಪೋಸಿಟ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅಲ್ಲೇ ನಮ್ಮ ಮನೆ ಇರೋದು. ಸೊ ಹಾಗೆ ಈ ಕಡೆ ಬಂದರೆ ಇಲ್ಲಿ ರಿವರ್ ಇದೆ. ರಿವರ್ ಪಕ್ಕ ನಾವಿದ್ದೀವಿ. ಪರ್ಫೆಕ್ಟ್. ಕ್ಯಾಂಡಲ್ ಅನಿಸಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ. ಮುಚ್ಚೋಣ, ಗಾಳಿ ಬರ್ತಾ ಬರಲ್ಲ. ಎಲ್ಲಿ ಅದು ಕ್ಯಾಪು ಹಿಂಗ ಕಂತಾಗುತ್ತೆ. ಎಲ್ಲ ಸೆಟಪ್ ಆಯಿತು. ಇವಾಗ ಕುತ್ಕೊಂಡು ಚೆನ್ನಾಗಿ ವ್ಯೂ ನೋಡಿಕೊಂಡು ಊಟ ಮಾಡೋಣ. ಇವಾಗ ನಾವು ಊಟ ಮಾಡ್ತೀವಿ. ಅಯ್ಯೋ ಮೈಕ್ನ ನಾನು ಊಟ ಅನ್ಕೊಂಡೆ ಗೈಸ್, ಏನೋ ತಿನ್ಸಕ್ ಬರ್ತಿದ್ದಾನೆ ಅಂತ. ನನಗಂತೂ ಹೊಟ್ಟೆ ಸ್ಟಾರ್ಟ್ ಆಗಿದೆ. ಡಿನ್ನರ್ ಟೈಮ್. ಫುಲ್ ಹೊಟ್ಟೆ ಹಶ್ವಾಗ್ತಿದಂತೆ ಪಾಪ. ಅಷ್ಟೊಂದು ಹಶ್ವಾಗ್ತೈತ ಪಾಪ? ತಿನ್ನು ನಾನು. ಬಟ್ ಓಕೆ ಗಾಯ್ಸ್, ನಾವು ಊಟ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ನಾವು ಹೋಗಿದ್ವಿ, ಊಟ ಎಲ್ಲ ಮಾಡಿದ್ವಿ. ಬಟ್ ಅಲ್ಲೆಲ್ಲ ಪ್ರಾಪರಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೆಳಕಿರಲಿಲ್ಲ ಕರೆಕ್ಟಾಗಿ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಚಳಿ ಇದೆ. ಊಟ ಮಾತ್ರ ಚಳಿ, ಹೆವಿ ಚಳಿ ಇತ್ತು. ಗಡ ಪ್ರತಿ ಸರಿನೂ ಗೈಸ್ ಹಿಂಗೆ ಆಗೋದು. ಎವ್ರಿ ಟೈಮುನು ಅವ್ನು ಯಾವಾಗ ಓಕೆ ಫುಲ್ ಚಳಿ ಇರುತ್ತೆ ಅಂದ್ಬಿಟ್ಟು ಹುಡಿಯೆಲ್ಲ ಹಾಕೊಂಡು ಯಾವಾಗ ಬರ್ತಾನೆ, ಆಮೇಲೆ ಪ್ಯಾಂಟ್ ಎಲ್ಲ ಹಾಕೊಂಡು ಯಾವಾಗ ಬರ್ತಾನೆ ಅವಾಗ ಫುಲ್ಲು ಸೆಕೆ ಇರುತ್ತೆ ಸ್ವಲ್ಪ. ಯಾವಾಗ ಅವನು ಫುಲ್ ಸಮ್ಮರ್ ವೈಬ್ಸಲ್ಲಿ ಬರ್ತಾನೆ, ಅವಾಗ ಯಾವಾಗಲೂ ಚಳಿ ಇರುತ್ತೆ ಗೈಸ್. ಎಷ್ಟು ಸತಿ ಹಿಂಗೆ ಆಗಿದೆ ನಮಗೆ. ಫೈನಲಿ ಇವಾಗ ಮನೆಗೆ ಬಂದ್ಬಿಟ್ವಿ. ಚಳಿ ತಡಿಯಕ್ಕೆ ಆಗ್ತಿರ್ಲಿಲ್ಲ, ನಾವೇನು ಸ್ವೆಟರು ಹಾಕೊಂಡೋಗಿರ್ಲಿಲ್ಲ. ಸೊ ಜಾಕೆಟ್ ಇಲ್ಲದೆ ಕುತ್ಕೊಳಕ್ ಆಗಲ್ಲ ಅಂತ ಹೇಳ್ಕೊಂಡು ಬಂದ್ಬಿಟ್ವಿ. ಇವಾಗ ಇಲ್ಲೇ ಮನೆಯಲ್ಲೇ ಯಾವ್ದಾದ್ರು ಒಂದು ಮೂವಿ ನೋಡಿ ಆರಾಮಾಗಿ 9 ಗಂಟೆ ಆಗಿದೆ ಟೈಮು, 10 ಗಂಟೆ ತನಕ ಟೈಮ್ ಪಾಸ್ ಮಾಡಿ ಆಮೇಲೆ ಏನನ್ನಿಸ್ತು, ಹೆಂಗಿತ್ತು, ನಿಮ್ಮ ಅಭಿಪ್ರಾಯ ಹೇಳಿ. ಇಂಟರ್ವ್ಯೂನ ಕೇಳ್ತಿದ್ಯಾ ನಿಜವಾಗ್ಲು?
ತುಂಬಾ 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 ಖುಷಿ ಆಯ್ತು. ರಂಗಣ್ಣ ಆಗ್ಬಿಟ್ಟು ಹೇಳ್ತೀನಿ. ಆಲ್ ರೈಟ್, ಮುಂದಕ್ಕೆ All right, ಹೋಗೋಣ. ಮುಂದಕ್ಕೆ ಹೋಗೋಣ. ಇಲ್ಲ, ತುಂಬಾ ಖುಷಿ ಆಯ್ತು. ಹೊರಗಡೆ ಹೋಗಿ ಇನ್ನೂ ಸ್ವಲ್ಪ ಬೇಗ ಹೋಗಿ ಸನ್ಸೆಟ್ ನೋಡ್ಕೊಂಡು ಊಟ ತಿಂದಿರೆ ಚೆನ್ನಾಗಿರೋದು. ಚಳಿ ಇರಲ್ಲ ಅನ್ಕೊಂಡು ಹೋದ್ವಿ, ಬಟ್ ತುಂಬಾ ಹೆವಿ ಕೋಲ್ಡ್ ಇತ್ತು. ಫುಡ್ ಎಲ್ಲ ಸ್ವಲ್ಪ ಕೋಲ್ಡ್ ಆಗೋಯ್ತು. ಬಟ್ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ನೀನು ಎಂಜಾಯ್ ಮಾಡಿರ್ತೀಯ ಅನ್ಕೊಡ್ತೀನಿ. ನಾನು ಮಾಡಿದೆ. ಇನ್ನು ಸ್ವಲ್ಪ ಲಾಂಗಸ್ಟ್ ಸ್ಟೇ ಆಗ್ಬೋದಿತ್ತು, ಬಟ್ ನಾವು ಹುಡಿ ಮತ್ತೆ ಸ್ವೆಟರ್ ಏನು ತಗೊಂಡು ಹೋಗಿರ್ಲಿಲ್ಲ. ತುಂಬಾ ಕೋಲ್ಡ್ ವಿಂಡ್ ಇತ್ತು, ಅದಕ್ಕೋಸ್ಕರ ಮನೆಗೆ ಬಂದ್ಬಿಟ್ವಿ. ಬಟ್ ಐ ಲವ್ಡ್ ಇಟ್ ಎವ್ರಿ ಬಿಟ್. ಇಟ್ ವಾಸ್ ರಿಯಲಿ ರಿಯಲಿ ಗುಡ್ ಡೇ ಅಂಡ್ ಗುಡ್ ನೈಟ್. ನನಗೂ ತುಂಬಾ ದಿನಗಳಿಂದ ಆಸೆ ಇತ್ತು ಈ ತರ ಹೊರಗಡೆ ಹೋಗಿ ನಿಮ್ ಜೊತೆ ಊಟ ತಿನ್ಬೇಕು, ಎಸ್ಪೆಷಲಿ ಮೂನ್ ಲೈಟ್ ಅಲ್ಲಿ, ಇಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ಲಿ ಅಂತ. ಮೂನ್ ಲೈಟ್ ಅಂತೂ ಇತ್ತು, ಬಟ್ ಸ್ವಲ್ಪ ಕೋಲ್ಡ್ ನೈಟ್ ಆಗಿತ್ತು. ಗೈಸ್, ಏನ್ ಗೊತ್ತಾ, ಇವನ್ ತಿನ್ಬಿಟ್ಟು ಬಂದು ಚೆನ್ನಾಗ್ ಮಲ್ಗ್ಬಿಟ್ಟಿದಾನೆ ಮೂನ್ ನೋಡ್ಕೊಂಡು. ಚೆನ್ನಾಗಿತ್ತು, ಹಂಗೆಲ್ಲ ನಿದ್ದೆ ಮಾಡ್ಬೇಕು. ಬಟ್ ಏನ್ ಮಾಡ್ಲಿ, ಗಡ ಅಂತ ನಡಗಿಸ್ತಿತ್ತು ಅಷ್ಟೇ. It was, thanks for the biryani and mutton sukha. It was so delicious. ಕ್ಯಾಮ್ರಾಮ್ಯಾನ್ ಸಿದ್ಧಾರ್ಥ್ ಜೊತೆ ಅವ್ರ ವೈಫ್ ಚಂದನ ಸೈನಿಂಗ್ ಆಫ್. ಬಾಯ್ ಗೈಸ್, ಗುಡ್ ನೈಟ್. ನಾವು ಮೂವಿ ನೋಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತೀವಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.